ಕನ್ನಡದಲ್ಲಿ ಇನ್ನು ಮಲ್ಟಿ ಸ್ಟಾರ್ಸು ಒಟ್ಟಿಗೆ ಸೇರಿ ಸಿನಿಮಾ ಮಾಡೋ ಪರಿಸ್ಥಿತಿ ಸ್ವಲ್ಪ ಇನ್ನು ಕಷ್ಟ ಇದೆ ಅಂತ. ಅದೇ ರೀತಿ ಎಕ್ಸ್ಪರಿಮೆಂಟಲ್ ಮೂವೀಸ್ ಮಾಡೋದು ಕೂಡ ನಮ್ಮಲ್ಲಿ ಇನ್ನು ಆ ಪರಿಸ್ಥಿತಿ ಬರಲಿಲ್ಲ ಅಂತ. ಯಾಕೆಂದ್ರೆ ಎಸ್ಟಾಬ್ಲಿಷ್ಡ್ ಸ್ಟಾರ್ಸ್ ರಾಂಗ್ mentally ಫಿಲ್ಮ್ ಲೈಕ್ ಇದು. No, I want to tell you something. Everybody should grow up. My personal wish, because ಇವೆಲ್ಲ ರಾಂಗ್ ಟರ್ಮ್ಸ್ ಆರ್ ರಾಂಗ್. ದಯವಿಟ್ಟು ಎಲ್ಲರೂ ಸೈಲೆಂಟಾಗಿ ಕುತ್ಕೊಂಡು ಸ್ವಲ್ಪ ಡೀಪ್ ಬ್ರೆತ್ತಲ್ಲಿ ಉಸಿರಾಡ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ನಾವೆಲ್ಲ ಜೀವನದಲ್ಲಿ ಏನು ಮಾತಾಡ್ತಾ ಇದೀವಿ ಅಂತ. ನಾವು ಮಾಡ್ತಾ ಇರೋ ನಮ್ಮ ನಿರ್ಮಾಪಕ, ನಮ್ಮ ಪ್ರತಿ ನಿರ್ದೇಶಕ, ಪ್ರತಿ ಕಲಾವಿದ ಮಾಡ್ತಾ ಇರೋ ಒಂದೊಂದು ಸಿನಿಮಾನು ಎಕ್ಸ್ಪೆರಿಮೆಂಟಲ್ಲೇ. ಯಾವುದು ಗ್ಯಾರಂಟಿ ಕಾರ್ಡ್ ಒಟ್ಟಿಗೆ ಮಾಡ್ತಾ ಇಲ್ಲ ನಾವು. ಸೊ ಕೆಲವು ವ್ಯಕ್ತಿಗಳು ಕುತ್ಕೊಂಡು ಒಂದು ಆಫ್ ಬೀಟ್ ಸಿನಿಮಾ ಮಾಡಿದ ತಕ್ಷಣ ಇದು ಒಂದೇ ಎಕ್ಸ್ಪೆರಿಮೆಂಟಲ್ ಅಂತ ಹೇಳೋದು ತಪ್ಪಾಗುತ್ತೆ. ದಯವಿಟ್ಟು ಅನ್ಯಾಯ ಮಾಡಬೇಡಿ. ನಿಮಗೆ ಇಷ್ಟ ಆಗ್ತಿರೋ ಕತೆ ನೀವು ಮಾಡಿಪ್ಪ, ಪ್ಲೀಸ್. ಇಟ್ಸ್ ಅ ರಿಕ್ವೆಸ್ಟ್ ಟು ರೆಸ್ಪೆಕ್ಟ್, ಬಿಕಾಸ್ ವಿ ಆರ್ ರೆಸ್ಪೆಕ್ಟಿಂಗ್ ಯು. ವೈ ಆರ್ ಯು ಸೋ ಡಿಸ್ರೆಸ್ಪೆಕ್ಟ್ಫುಲ್ ಟು ಅದರ್ಸ್? ಭಗವಂತ ನಿಮಗೊಂದು ಕಲೆ ಕೊಟ್ಟಿದ್ದಾನೆ ಬರೆಯೋದಕ್ಕೆ, ಭಗವಂತ ನಿಮಗೇನೋ ಒಂದು ಕೊಟ್ಟಿದ್ದಾನೆ, ಹಾಗನ್ಬಿಟ್ಟು ಯಾಕೆ ಬೇರೆಯವ್ರನ್ನ ಕೀಳಾಗಿ ನೋಡ್ತೀರಾ? ಕೆಲವರಿಗೆ ದೇವ್ರು ದುಡ್ಡು ಕೊಟ್ಟಿದ್ದಾನ ಮಾತ್ರಕ್ಕೆ ದುಡ್ಡು ಇಲ್ಲದೆ ಇರೋರನ್ನ ಯಾಕೆ ಚಿಕ್ಕವ್ರ ಥರ ನೋಡ್ತೀರಾ? ಅವಾಗ ಸಮಾಜ ಬೈತೀರಾ, ದುಡ್ಡಿದ ಮಾತ್ರಕ್ಕೆ ಎಷ್ಟು ಅಹಂಕಾರ ನಿಮಗೆ ಅಂತ. ಹಾಗೆ ಕಲೆ ಕೊಟ್ಟಿದ ಮಾತ್ರಕ್ಕೆ ನಿಮಗೆ ಯಾಕಪ್ಪ ಇದು? ದಯವಿಟ್ಟು ಮಾಡಿ. ಪ್ರತಿ ಕಮರ್ಷಿಯಲ್ ಸಿನಿಮಾನು ಆ ನಿರ್ಮಾಪಕ ಭಾಳ ಮನೆ ಮಠ ಅಡ ಇಟ್ಬಿಟ್ಟು ಮಾಡ್ತಾರೆ. ಆ ನಿರ್ದೇಶಕ ಎಷ್ಟೋ ತಿಂಗಳು ಕತೆ ಬರೆಯೋಕೆ ಕೂತಿರ್ತಾನೆ. ಪ್ರತಿಯೊಬ್ಬರು ಜೀವನದಲ್ಲಿ ಮಾಡ್ತಾ ಇರೋದು ಎಕ್ಸ್ಪೆರಿಮೆಂಟಲ್ಲೇ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಡೋಂಟ್ ಯೂಸ್ ಟರ್ಮ್ಸ್ ಓನ್ಲಿ ಫಾರ್ ಸರ್ಟನ್ ಫಿಲ್ಮ್ಸ್, ಗಿವಿಂಗ್ ಕ್ರೆಡಿಬಿಲಿಟೀಸ್ ಟು ಸರ್ಟನ್ ಫಿಲ್ಮ್ಸ್. ಐ ಥಿಂಕ್ ಕ್ರೆಡಿಟ್ ಶುಡ್ ಗೋ ಟು ಎವ್ರಿಬಡಿ. ಪ್ರತಿಯೊಬ್ಬ ದುಡ್ಡು ಹಾಕೋನು ಅವನ ಕಷ್ಟದಲ್ಲಿ ದುಡ್ಡು ಹಾಕ್ತಾ ಇರ್ತಾನೆ ನಿರ್ಮಾಪಕ. ಪ್ರತಿಯೊಬ್ಬ ಕಲಾವಿದನು ಮನೆಯಿಂದ ಹೊರಗಡೆ ಅವನ ಜೀವನ ಬಿಟ್ಬಿಟ್ಟು ಜನಗಳಿಗೆ ಎಂಟರ್ಟೈನ್ ಮಾಡೋಕ್ಕೆ ಮೇಕಪ್ ಹಾಕ್ಕೊಂಡು, ಅವ್ರ ಮನೇಲಿ ದುಃಖ ಇದ್ರು ಹತ್ಕೊಂಡು ಇಲ್ಲಿ ನಗಾಡ್ಕೊಂಡು, ಒಳ್ಳೆ ಖುಷಿ ಮೂಡಿಂದ ಮನೆಯಿಂದ ಬಂದರು ನಿಮಗೆ ಬೇಕು ಅಂದಾಗ ಹತ್ಕೊಂಡು ಕಷ್ಟಪಡ್ತಾರೆ ಪ್ರತಿ ಕಲಾವಿದರು. ನಾನೊಬ್ಬನೇ ಅಂತ ಹೇಳ್ತಾ ಇಲ್ಲ, ಪ್ರತಿ ಕಲಾವಿದರು ಪಡ್ತಾರೆ. ಸೊ ಕೆಲವರಿಗೆ ಮಾತ್ರ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸು ಕ್ರೆಡಿಟ್ ಕೊಟ್ಟು ಇವರೆಲ್ಲರಿಗೂ ಕೊಡದೇ ಇರೋದು ತಪ್ಪಾಗುತ್ತೆ. ವಿ ಆರ್ ಆಲ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಅವರ್ ಲೈಫ್ಸ್. ಎವ್ರಿ ಫಿಲ್ಮ್ ಇಸ್ ಅನ್ ಎಕ್ಸ್ಪೆರಿಮೆಂಟ್. ಎವ್ರಿ ಫಿಲ್ಮ್. ಓಕೆ, ಸೊ ಆ ಟರ್ಮ್ಸ್ನೆಲ್ಲ ಯೂಸ್ ಮಾಡೋಕ್ಕಿಂತ ಮುಂಚೆ ಐ ಥಿಂಕ್ ವಿ ಶುಡ್ ಆಲ್ ಸ್ಲೋಲಿ ಥಿಂಕ್ ವಾಟ್ ಈಸ್ ಇಟ್ ದಟ್ ಎವ್ರಿಬಡಿ ಈಸ್ ಡೂಯಿಂಗ್. ವಿ ಶುಡ್ ಆಲ್ವೇಸ್ ಥಿಂಕ್ ದ್ಯಾಟ್ ವೇ, ದಟ್ ವಿ ಶುಡ್ ನಾಟ್ ಕೆಲವುದಕ್ಕೆ ಮಾತ್ರ ಈ ವರ್ಡ್ಸು ಸೀಮಿತ, ಕೆಲವುದಕ್ಕಲ್ಲ. ಇವರೆಲ್ಲ ಫೈಟು ಡ್ಯಾನ್ಸ್ ಮಾಡೋವಂಥ ಹೀರೋಯಿನ್ಗಳು, ಇವರೆಲ್ಲ ಹೀಗೆ, ನಾವು ಹಾಗೆ, ನಾವು ಹೀಗೆ, ನೀವು ಹೀಗೆ. ಸೋ ಮಚ್ ಆಫ್ ಕಂಪ್ಯಾರಿಸನ್ಸ್, ಸೋ ಮಚ್ ಆಫ್ ಅನ್ವಾಂಟೆಡ್ ಥಿಂಗ್ಸ್. I think life can be very beautiful if you lead your life. You let others lead their lives. ನಿಮ್ಮ ಬುಡಕ್ಕೆ ತನಕ ಬಂದಾಗ ನೀವು ಯಾರು ಹೇಳೋಕ್ಕೆ? ನನಗೇನು ಬೇಕೋ ನಾನು ಮಾಡ್ಕೊತೀನಿ ರೀ ಅಂತೀರಾ. ಬಟ್ ನೀವು ಇನ್ನೊಬ್ರಿಗೆ ಅಡ್ವೈಸ್ ಮಾಡೋಕ್ಕೆ ಹೋಗ್ತೀರಾ, ಇನ್ನೊಬ್ಬರು ಜೀವನದಲ್ಲಿ ಇದು ಮಾಡೋಕ್ಕೆ ಇನ್ವೈಟ್ ಮಾಡ್ತೀರಾ. ತಪ್ಪಲ್ವಾ? Isn't it wrong? Don't you think so? Why don't you just like ನೀವು ನಿಮ್ಮ ಸ್ಪೇಸಲ್ಲಿ ರೀ, ಅವ್ರವ್ರಿಗೆ ಅವ್ರ ಸ್ಪೇಸಲ್ಲಿ ಬಿಡಿ. ಇಲ್ಲಿ ಹುಟ್ಟಿರೋ ಮನುಷ್ಯ ಪ್ರತಿಯೊಬ್ಬನೂ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಟೆಲ್ ಮಿ ಒನ್ ಹ್ಯೂಮನ್ ಹೂ ಡಸಂಟ್ ಡೂ ಮಿಸ್ಟೇಕ್. ಟೆಲ್ ಮಿ ಒನ್ ಪರ್ಸನ್. ದೆನ್ ನೀವು ಯಾವ ಅಧಿಕಾರದ ಮೇಲೆ ಇನ್ನೊಬ್ರಿಗೆ ಅಡ್ವೈಸ್ ಮಾಡ್ತಾ ಇದ್ದೀರಾ? ನನಗೆ ನೀವೆಲ್ಲರೂ ಜನಗಳಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಾ, ಇವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದರೆ ನಾನೇ ತಪ್ಪುಗಳು ಮಾಡ್ತಾ ಇರೋಂಥ ಒಬ್ಬ ಕಾಮನ್ ಮ್ಯಾನ್. ಹೌ ಡು ಯು ಎಕ್ಸ್ಪೆಕ್ಟ್ ಮೀ ಟು ಅಡ್ವೈಸ್ ಪೀಪಲ್? ಐ ಕಾಂಟ್. ಸುದೀಪ್ ಒಬ್ಬ ನಿಷ್ಠುರಿ, ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಹೌದು. ನೀವು ದುರಹಂಕಾರಿನ ಇರ್ಬೋದು. ನಾನು ಹೇಳಿದ್ನಲ್ಲ, ಅವ್ರವ್ರ ಪರ್ಸ್ಪೆಕ್ಟಿವ್. ಅವ್ರು ನನಗೇನು ಕೊಟ್ಟಿದ್ದಾರೋ ನಾನು ಅದನ್ನು ವಾಪಸ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ಐ ಥಿಂಕ್ ನೀವು ಅವ್ರಿಗೆಲ್ಲರಿಗೂ ಒಂದ್ಸತಿ ಭೇಟಿ ಮಾಡಿದಾಗ ನೀವು ಕೇಳಬೇಕು ಯಾಕೆ, ಏನಾಯಿತು ಅಂತ. ಸತ್ಯ ಹೇಳಿದಾಗ ನಿಮ್ಗೆ ಆನ್ಸರ್ ಸಿಗ್ಬೋದು. ಯಾಕಂದರೆ ನಾನು ಕಾರಿಂದ ಇಳಿದ ತಕ್ಷಣ ನಿಮ್ಮ ಮುಖ ನೋಡಿಕೊಂಡು ಬೈದು ಹೋಗಿರಲ್ಲ. ಎಲ್ಲೋ ಒಂದು ಕಡೆ ಸಿಕ್ಕಿ ನೀವು ಸ್ಮೈಲ್ ಮಾಡಿ ಸರ್ ನಮಸ್ತೆ ಸರ್ ಅಂದಾಗ ಹೋಗ ಅಂತ ಹೇಳಿರಲ್ಲ. ನೀವು ಪ್ರೀತಿಯಿಂದ ತಿಂಡಿ ಕೊಟ್ಟಾಗ ಬಿಸಾಡಿರಲ್ಲ, ಅಥವಾ ನಮ್ಮ ಮನೆ ಬಾಗಿಲಲ್ಲಿ ನಿಲ್ಲಿಸ್ಬಿಟ್ಟು ನಾನು ಊಟ ಮಾಡ್ತಾ ಕೂತಿರಲ್ಲ. ನಿಮ್ಮ ಕತ್ತಿನ ಪಟ್ಟಿ ಹಿಡ್ಕೊಂಡು ನಾನು ದುಡ್ಡು ವಸೂಲಿ ಮಾಡಿರಲ್ಲ. ತೊಂದರೆಯಲ್ಲಿದ್ದಾಗ ಕೈ ಬಿಟ್ಟಿರಲ್ಲ.
ಏನ್ ಬೇಕಾದ್ರೆ ಅನ್ಕೊಳ್ಳಿ, ಇದೆಲ್ಲ ದುರಂಕಾರ ಅಂದ್ರೆ ಐ ಆಮ್ ವೆರಿ ಇಷ್ಟ್ರ ಮೇಲೂ ದುರಹಂಕಾರ ಅನ್ಕೊಂಡ್ರೆ ಅನ್ಕೊಳ್ಳಿ. ಮೋಸ್ಟ್ಲಿ ಐ ಥಿಂಕ್ ದಿಸ್ ಇಸ್ arrogance and in that way maybe I am. ಸುದೀಪ್ But ಬಿಗ್ ಬಾಸ್ ಇಂದ I personally feel that it's a perspective which I respect. But ನೀವು ಗಾಂಧಿನಗರದ ಮಾತು ಅಂತ ನೀವೇನು ಹೇಳ್ತೀರಿ, ಒಂದ್ಸತಿ ನನ್ನ ಸ್ಥಾನಕ್ಕೆ ಬನ್ನಿ, ಒಂದ್ಸತಿ ನನ್ನ ಜಾಗದಲ್ಲಿ ಕೂತ್ಕೊಳ್ಳಿ, ಒಂದ್ಸತಿ ಪ್ರಪಂಚ ನೋಡಿ, ಹಿಂಗೆ ಕಣ್ಣಾಡಿಸಿ. ಇಷ್ಟು ಕೋಟಿ ಜನ ನಿಮ್ಮನ್ನು ಪ್ರೀತಿಸೋದಕ್ಕೆ ಕಾರಣ ಏನು? ಚಿತ್ರರಂಗದಲ್ಲಿರುವಂಥ ಅಷ್ಟು ಕಲಾವಿದರು, ಅಷ್ಟು ನಿರ್ದೇಶಕರು, ಎಷ್ಟೋ ನಿರ್ಮಾಪಕರು ನಿಮ್ಮನ್ನು ಇಷ್ಟಪಡೋದಕ್ಕೆ ಕಾರಣ ಏನು? ಮಾಧ್ಯಮದಲ್ಲಿ ನಿಮ್ಮನ್ನು ಗೌರವಿಸ್ತಾರಂದರೆ ಕಾರಣ ಏನು? ಅದನ್ನು ಅರ್ಥ ಮಾಡಿಕೊಂಡಾಗ ಕೆಲವರು ನಿಮ್ಮನ್ನು ಆರೋಗ್ಯಂಟ್ ಅಂತ ಕರೆಯೋದು ಭಾಳ ಚಿಕ್ಕದು ಅನ್ನಿಸ್ತು. ದೇರ್ ಶುಡ್ ಬಿ ಎವ್ರಿ ಒಪಿನಿಯನ್ ಇನ್ ದಿಸ್ ವರ್ಲ್ಡ್. ಬಟ್ ನೀವು ನನ್ನ ಸ್ಥಾನದಿಂದ ನೋಡಿದಾಗ ನಿಮಗಿದ್ಯಾವುದು ಪ್ರಶ್ನೆ ಕೇಳಬೇಕು ಅಂತ ಅನಿಸಲ್ಲ. ಬಿಕಾಸ್ ಐ ಹ್ಯಾವ್ ಅನ್ ಆನ್ಸರ್. ವೆನ್ ಐ ಸಿ ದ ವರ್ಲ್ಡ್ ಇಟ್ ಈಸ್ ವೆರಿ ಬ್ಯೂಟಿಫುಲ್. ಐ ಹ್ಯಾವ್ ಇಲ್ಲಿಗೆ ಬಂದ ಮೇಲೆ ನಾನು ತುಂಬ ಅಚೀವ್ ಮಾಡಿದ್ದೀನಿ. ಪ್ರೀತಿ, ಐ ಹ್ಯಾವ್ ಅರ್ನ್ಡ್ ಅ ಲಾಟ್. ಸೊ ಐ ಗೆಸ್ ಆ ರಿಚ್ನೆಸ್ ಮುಂದೆ, ಆ ಪ್ರೀತಿ ಸಂಪಾದಿಸಿರೋವಂಥ ಒಂದು ರಿಚ್ನೆಸ್ ಮುಂದೆ ದಿಸ್ ಇಸ್ ಆಲ್ ವೆರಿ ಸ್ಮಾಲ್. ಸಕ್ರಿಯ ರಾಜಕಾರಣಕ್ಕೆ ಬರೋ ಆಸೆ ಇದೆಯಾ? ಈಗ ನೀವೇನು ಕೇಳ್ತಾ ಇದ್ದೀರಾ, ನೀವು ತುಂಬ ದೂರ ಆಲೋಚನೆ ಕೇಳ್ತಾ ಇದ್ದೀರಾ. ಸುದೀಪ್, ನೀವೇ ಹೇಳಿದಾಗೆ ಚಿತ್ರರಂಗ ಮತ್ತು ಟಿ ವಿ ಜಗತ್ತು ಇದರಲ್ಲೇ ಮುಳುಗೋಗಿರೋ ನೀವು ಅದರಿಂದಾಗಿ ಏನನ್ನಾದರೂ ಜೀವನದಲ್ಲಿ ಕಳ್ಕೊಂಡಿರೋದು ಇದೆಯಾ? ಒನ್ಸ್ ಯು ರೀಚ್ ದೇರ್ ಅಲ್ಲ ಆನ್ ದ ಟಾಪ್, ಇಟ್ಸ್ ವೆರಿ ಲೋನ್ಲಿ ದೇರ್.